ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್. ಎಲ್ಲರೂ ಹೇಳ್ತಾರೆ ಪಾಸಿಟಿವ್ ಆಗಿ ಇರಲಿ, ಖುಷಿಯಾಗಿ ಇರಲಿ, ನೆಮ್ಮದಿಯಾಗಿ ಇರಲಿ ಹಾಗೆಲ್ಲ ಹೇಳ್ತಾರೆ. ಬಟ್ ಲೈಫ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಬರೋದು. ಹೇಗೆ ಖುಷಿ ಆಗುತ್ತೆ? ಖುಷಿ ಆದರೆ ಅಲ್ಲೇ ಹೇಗೆ ಖುಷಿ ಆಗುತ್ತೆ? ಮತ್ತು ಬೇರೊಂದು ವಿಷಯ ಅಂದರೆ ಲೈಫಲ್ಲಿ ನಮ್ಮದು ಬ್ಲೆಸ್ಸಿಂಗ್ಸ್ ನೋಡಬೇಕು, ನಮಗೆ ಎಂತ ಉಂಟು ಅದರಲ್ಲಿ ನಾವು ಧನ್ಯವಾದ ಹೇಳಬೇಕು ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಅದೆಲ್ಲ ಒಳ್ಳೆಯದು. ಬಟ್ ನಾವು ಸಾಮಾನ್ಯ ಜನರಿಗೆ ಆ ಥರ ಒಂದು ಮೈಂಡ್ ಹೋಗೋದಿಲ್ಲ. ಅರ್ಥ ಆಯಿತಾ? ನಾವು ಯಾವಾಗಲೂ ನಮಗೆ ಬೇಡಾದ ವಿಷಯದಲ್ಲಿ ನಮ್ಮದು ತಲೆ ಹೋಗ್ತದೆ. ಬಟ್ ಸಡನ್ನಾಗಿ ನಿಮಗೆ ಹೇಗೆ ಖುಷಿ ಆಗುತ್ತೆ? ಖುಷಿ ನಿಮ್ಮ ಲೈಫಲ್ಲಿ ನಿಮಗೆ ಒಂದು ನೆಗದಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ರೆ ನಿಮಗೆ ಖುಷಿ ಆಗ್ಬೋದಲ್ಲ. ಆ ಥರ ಒಂದು ಈಸಿಯಾಗಿ ಒಂದು ಮೆಥಡ್ ನಾನು ಹೇಳಿಕೊಡ್ತೇನೆ. ಆ್ಯಕ್ಚುಲಿ ಇದೊಂದು ಎಕ್ಸಸೈಸ್ ಫೇಸ್ ಯೋಗ ಎಂದು ಹೇಳ್ತೇವೆ. ಬಟ್ ಫೇಸ್ ಯೋಗ ಮಾಡುವಾಗ ನಮಗೆ ಒಂದು ಕಾಮಿಡಿ ಥರ ಆಗ್ತದೆ, ನಮಗೆ ಖುಷಿ ಬರ್ತದೆ. ಅಂದರೆ ನಮ್ಮದು ಫೇಸ್ ಸ್ವಲ್ಪ ನಾವು ಫೇಸಲ್ಲಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡುವಾಗ ಕಾಮಿಡಿ ಆಗುತ್ತೆ. ಸೊ ನಾನೊಂದು ಕಣ್ಣಿಗೆ ಒಂದು ಎಕ್ಸಸೈಸ್ ಹೇಳಿಕೊಡ್ತೇನೆ, 2 ಎಕ್ಸಸೈಸ್ ಹೇಳಿಕೊಡ್ತೇನೆ. ಆ್ಯಕ್ಚುಲಿ ಫೇಸಿದು ಮಸಲ್ಸ್ ಚಿಕ್ಕ ಚಿಕ್ಕ ಮಸಲ್ಸ್, ನಾವು ಅದಕ್ಕೆ ಎಸ್ಪೆಷಲಿ ಎಕ್ಸಸೈಸ್ ಯಾವುದು ಮಾಡೋದಿಲ್ಲ. ನಾವು ನಮ್ಮದು ಬಾಡಿಗಾಗಿ ನಾವು ವಾಕಿಂಗ್ ಮಾಡ್ತೇವೆ, ಜಿಮ್ಮಿಗೆ ಹೋಗ್ತೇವೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ. ಆದರೂ ಮುಖಕ್ಕಾಗಿ ನಾವು ಎಂಥ ಎಕ್ಸಸೈಸ್ ಮಾಡೋದಿಲ್ಲ. ಬಟ್ ನಾವು ಮುಖಕ್ಕೆ ಕೂಡ ಫೇಸಿಗೆ ಕೂಡ ಎಕ್ಸಸೈಸ್ ಮಾಡಿದರೆ ಅದು ಒಳ್ಳೆಯದು. ಗಂಡಸರಿಗೂ ಮಾಡ್ಬೋದು, ಹೆಂಗಸರಿಗೂ ಮಾಡ್ಬೋದು, ಮಕ್ಕಳಿಗೆ ಮಾಡ್ಬೋದು, ಯಾವ ಟೈಮಿಗೆ ಮಾಡ್ಬೋದು, ಎಷ್ಟು ಬೇಕಾದರೂ ನಮಗೆ ಮಾಡ್ಬೋದು. ಸೊ ಫಸ್ಟ್ ಎಕ್ಸಸೈಸ್ ಅಂದರೆ ನಮ್ಮದು ಕಣ್ಣದು ಎಕ್ಸಸೈಸ್. ಕಣ್ಣಿಗೆ ನಾವು ಸ್ವಲ್ಪ ಕಷ್ಟಾಗಿ ನಾವು ಹೇಗೆ ಮುಚ್ಚೋದು, ಕಷ್ಟಾಗಿ ನಾವು ಹೇಗೆ ಓಪನ್ ಮಾಡೋದು, ಅದೇ ಒಂದು ಎಕ್ಸಸೈಸ್. ಈ ಥರ ತುಂಬ ಕಷ್ಟಾಗಿ ನಾವು ಕಣ್ಣು ಮುಚ್ತಾ ಇದ್ದೇವೆ. ತುಂಬ ಕಷ್ಟ ಉಂಟು ಕಣ್ಣು ಮುಚ್ಚಲಿಕ್ಕೆ. ಆ ಥರ ಇನ್ನು ತುಂಬ ಕಷ್ಟಾಗಿ ನಾವು ಕಣ್ಣು ಓಪನ್ ಮಾಡ್ತಾ ಇದ್ದೇವೆ. ಇದೊಂದು 3 ಸರ್ತಿ ಮಾಡಬೇಕು. ಇನ್ನೊಂದು ಸರ್ತಿ. ನಿಮಗೆ ಎಷ್ಟು ಕಷ್ಟಾಗಿ ಕಣ್ಣು ಮುಚ್ಚಲಿಕ್ಕಾಗ್ತದೆ, ಎಷ್ಟು ಕಷ್ಟಾಗಿ ಕಣ್ಣು ಓಪನ್ ಮಾಡಲಿಕ್ಕಾಗ್ತದೆ ಅಷ್ಟು ನೀವು ಟ್ರೈ ಮಾಡಬೇಕು. ಹಾಗೆ ಮಾಡುವಾಗ ಕಣ್ಣಿಗೆ ಒಂಥರ ಕಣ್ಣು ಮೇಲೆ ಸ್ವಲ್ಪ ಸ್ಟ್ರೈನ್ ಬರ್ತದೆ, ಆದರೂ ಅದು ಒಳ್ಳೆಯದು. ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ನಾವು ಸಣ್ಣದಿರುವಾಗ ನಮ್ಮದೆಲ್ಲ ಕಾಲದಲ್ಲಿ ಚಿಕ್ಕ ಮಕ್ಕಳೆಲ್ಲ ಶಾಲೆಯಲ್ಲಿ ಎಲ್ಲ ಐ ಲವ್ ಯು ಎಂದು ಹೇಳಲಿಕ್ಕೆ ಹೀಗೆ ಒಂದು ಕಣ್ಣು ಹೀಗೆ ಮಾಡ್ತಾಯಿತ್ತು. ಅದೊಂದು ಆ್ಯಕ್ಚುಲಿ ಒಂದು ಎಕ್ಸಸೈಸ್. ಸೊ ಅದೇ ಥರ ನಾವು ಮಾಡಬೇಕು. ಅದು ಕೂಡ ನಿಮಗೆ ಎಷ್ಟು ಸರ್ತಿ ಬೇಕಾದರೆ ಮಾಡ್ಬೋದು, ಒಂದು 10 ಟೈಮ್ಸ 15 ಟೈಮ್ಸ ಹಾಗೆ ಮಾಡ್ಬೋದು. ಸೊ ಅದು ಕೂಡ ಒಳ್ಳೆಯದು. ಸೊ ಇದು ಎರಡು ಎಕ್ಸಸೈಸ್ ನೀವು ಮಾಡಿ. ಮತ್ತು ನಾನು ಹೇಳಿದಲ್ಲ ಫೇಸ್ ಯೋಗ ಮಾಡುವಾಗ ನಮಗೆ ಒಂಥರ ಕಾಮಿಡಿ ಥರ ನನಗೆ ಹಾಗೆ ಫೀಲ್ ಆಗುತ್ತೆ. ಅಂದರೆ ಮುಖಕ್ಕೆ ನಾವು ಒಂಥರ ಬೇರೆ ಶೇಪ್ ಮಾಡೋದು ಆಯಿತಾ. ಬಟ್ ಇದು ನಿಜವಾಗಲೂ ಒಳ್ಳೆಯದು. ಅಂದರೆ ನಮ್ಮದು ಮುಖದ್ದು ಸಣ್ಣ ಸಣ್ಣ ಮಸಲಿಗೆ ಒಳ್ಳೆಯದಾಗತ್ತೆ. ಸೊ ಇದೆಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು. ಬಿ ಹ್ಯಾಪಿ.